ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಅಂದರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಭಾಗ 1ರಲ್ಲಿ ಕೇಳುವಂತಹ ಪ್ರಶ್ನೆಗಳು ಹೇಗಿವೆ ಹಾಗೂ ಉತ್ತರಗಳನ್ನು ಯಾವ ರೀತಿಯಾಗಿ ತಾವು ಫೈಂಡ್ ಔಟ್ ಮಾಡಬೇಕು ಮತ್ತು OMR ಸೀಟ್ನಲ್ಲಿ ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಹೋಗ್ಬೋದು. ಭಾಗ 1ರಲ್ಲಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆಗಳು 1ರಿಂದ 4ರಲ್ಲಿ ಪ್ರತಿಯೊಂದರಲ್ಲೂ ABCD ಮತ್ತು ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿರುತ್ತದೆ. ಈ 4 ಆಕೃತಿಗಳಲ್ಲಿ 3 ಆಕೃತಿಗಳು ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಮತ್ತು ಉಳಿದ ಒಂದು ಅವುಗಳಿಂದ ಭಿನ್ನವಾಗಿದೆ. ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ಇಲ್ಲಿ OMR ಆನ್ಸರ್ ಪೇಪರ್ನಲ್ಲಿ ತಾವೇನು ಮಾಡಬೇಕು, ಇಲ್ಲಿ ಆ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತಾವು ಭರ್ತಿ ಮಾಡಬೇಕಾಗುತ್ತೆ. ಇಲ್ಲಿ ಇದು ಭಾಗ 1ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದೇ ರೀತಿ ಇರ್ತಾವೆ. 3 ಆಕೃತಿಗಳು ಒಂದಕ್ಕೊಂದು ಹೋಲಿಕೆ ಇರುತ್ತವೆ, ಆದರೆ ಇನ್ನುಳಿದ ಒಂದು ಏನು ಚಿತ್ರ ಇರುತ್ತೆ ಅದು ಮಾತ್ರ ಬೇರೆ ಥರ ಇರುತ್ತೆ, ಅದು ಹೋಲಿಕೆ ಆಗುವುದಿಲ್ಲ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಇಲ್ಲಿ ನೋಡಿ, A ಆಪ್ಷನ್ ಇದೆಯಲ್ಲ, ಇದರಲ್ಲಿ B ಆಪ್ಷನ್ ನೋಡಿ ಮತ್ತು C ಆಪ್ಷನ್ ನೋಡಿ. ಇಲ್ಲಿ ಎರಡೂ ಕಡೆ 2 ಅಡ್ಡಗೆರೆಗಳಿವೆ, ಆದರೆ ಇಲ್ಲಿ D ಆಪ್ಷನ್ನಲ್ಲಿ ನೋಡ್ತಾ ಹೋಗಿ ಇಲ್ಲಿ ಕೇವಲ 1 ಗೆರೆ ಮಾತ್ರ ಬಂದಿರುತ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ D ಆಪ್ಷನ್ ಆಗುತ್ತದೆ. ಇನ್ನು ಎರಡನೇದಕ್ಕೆ ಬರೋಣ. ಈಗ ಇಲ್ಲಿ ತಾವು ಚಿತ್ರ ನೋಡಿದ ಕೂಡಲೇ ಡೈರೆಕ್ಟಾಗಿ ಹೇಳಿಬಿಡ್ತೀರಿ ಯಾವ ಆನ್ಸರ್ ಸರಿ ಆಗುತ್ತದೆ ಅಂತ. ಯಾಕಂದರೆ ಇಲ್ಲಿ ನೋಡ್ಬೋದು, A ಆಪ್ಷನಲ್ಲಿ ಇಲ್ಲಿ ಒಂದು ಸಣ್ಣ ಬ್ಲಾಕ್ ಚುಕ್ಕಿಯನ್ನು ಕೊಟ್ಟಿರ್ತಾರೆ ಕಪ್ಪು ಬಣ್ಣದ್ದು. ಇಲ್ಲಿ ಬೇರೆ ಯಾವುದೇ ಚಿತ್ರದಲ್ಲಿಯೂ ಕೂಡ ಆ ರೀತಿ ಇರುವುದಿಲ್ಲ. ಅಂದರೆ ಇವು 3 ಕೂಡ ಒಂದನ್ನೊಂದು ಹೋಲಿಕೆ ಆಗ್ತಾವು, ಇದು ಮಾತ್ರ ಹೋಲಿಕೆ ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವುದಾಗುತ್ತೆ ಅಂದರೆ A ಆಗುತ್ತದೆ. ಅದೇ ರೀತಿ ಇಲ್ಲಿ 3ನೇದು ನೋಡ್ತಾ ಹೋಗೋಣ. ಇಲ್ಲಿ ನೋಡಿದ ಕೂಡಲೇ ನೀವು ಕೂಡ ಹೇಳಿಬಿಡ್ತೀರಿ ಇವು 3 ಚಿತ್ರಗಳು ABC ಇದಾವಲ್ಲ, ಇವು ಒಂದನ್ನೊಂದು ಹೋಲಿಕೆ ಆಗ್ತಾವು, ಆದರೆ D ಆಪ್ಷನ್ ಇದೆಯಲ್ಲ ಅದು ಮಾತ್ರ ಇಲ್ಲಿ ವೃತ್ತದಲ್ಲಿದೆ. ಇವೆಲ್ಲವೂ ಕೂಡ ಚೌಕ ಈ ರೀತಿ ಬಂದಿವೆ, ಹಾಗಾಗಿ D ಆಪ್ಷನ್ ಸರಿಯಾಗುತ್ತದೆ. ಇನ್ನು 4ನೇ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ನೋಡಿದರೆ ತಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ರೀತಿ ಬಂದಿದೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬಾಣದ ಗುರುತಿದೆ, ನೋಡ್ತಾ ಹೋಗಿ ಇಲ್ಲಿ ಎಲ್ಲ ಕಡೆನೂ ಬಾಣದ ಗುರುತಿದೆ, ಇಲ್ಲಿ ಮಾತ್ರ ಇಲ್ಲ. ಸೊ C ಆಪ್ಷನ್ ಆಗುತ್ತದೆ. ಅದೇ ರೀತಿ ಇಲ್ಲಿ ಇನ್ನೊಂದು ಚಿತ್ರವನ್ನು ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ 3 ಚುಕ್ಕಿಗಳು ಬಂದಿವೆ. ಅದೇ ರೀತಿಯಾಗಿ ಇಲ್ಲಿ ಇದರ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿವೆ. ಇಲ್ಲಿ ಕೂಡ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದೆ, ಆದರೆ ಇಲ್ಲಿ ಮಾತ್ರ ಇಲ್ಲಿ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿರುವುದಿಲ್ಲ. ಸೊ ಇಲ್ಲಿ C ಆಪ್ಷನ್ ಆಗುತ್ತದೆ. ಇನ್ನು ಎರಡನೇದಾಗಿ ನೋಡ್ತಾ ಹೋಗಿರ್ಬೋದು, ಇಲ್ಲಿ 4 ಚೌಕಗಳಿವೆ, ಒಟ್ಟಾರೆ 4 ಭಾಗಗಳಿವೆ ಎಲ್ಲ ಕಡೆ ಕೂಡ. ಇಲ್ಲಿ ನೋಡಿ, ಇಲ್ಲಿ B ಆಪ್ಷನ್ ಆಗಿರ್ಬೋದು, C ಆಪ್ಷನ್ ಆಗಿರ್ಬೋದು, ಆದರೆ D ಆಪ್ಷನಲ್ಲಿ ಕೇವಲ 3 ಭಾಗಗಳು ಬಂದಿವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ D ಆಪ್ಷನ್ ಆಗುತ್ತದೆ. ಇನ್ನು 3ನೇ ಚಿತ್ರ ನೋಡ್ತಾ ಹೋಗ್ಬೋದು. ಇಲ್ಲಿ 4 ಒಂದು ಇಂಟು ಚಿಹ್ನೆಗಳಿವೆ, ನೋಡ್ತಾ ಹೋಗ್ಬೋದು. ಇಲ್ಲಿ 4 ಇವೆ ಮತ್ತು ಇಲ್ಲಿ 4 ಇವೆ, ಇಲ್ಲಿ 4 ಇವೆ, ಆದರೆ ಇಲ್ಲಿ B ಆಪ್ಷನ್ ಏನಿದೆಯಲ್ಲ ಇಲ್ಲಿ 5 ಒಂದು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಇಲ್ಲಿ ತಾವು ನೋಡ್ತಾ ಹೋಗ್ಬೋದು, 4ನೇದರಲ್ಲಿ ಇಲ್ಲಿ 4 ಗೆರೆಗಳಿಂದ ಒಂದು ಬಾಣದ ಕೊಟ್ಟಿದ್ದಾರೆ. ಇಲ್ಲಿ 4 ಗೆರೆಗಳಿವೆ, ಇಲ್ಲಿ 4 ಗೆರೆಗಳಿವೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ 4ನೇದು ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ 4 ಗೆರೆಗಳಿಂದ ಒಂದು ಏರೋ ಮಾರ್ಕ್ ಅಥವಾ ಬಾಣದ ಗುರುತನ್ನು ಹಾಕಿದ್ದಾರೆ. ಇಲ್ಲಿ ಕೂಡ ಅದೇ ರೀತಿ ಹಾಕಿದ್ದಾರೆ. ಇಲ್ಲಿ ಕೂಡ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎಲ್ಲ ಕಡೆಗೂ ಕೂಡ ದೊಡ್ಡ ಗೆರೆಯಿಂದ ಬಾಣದ ಗುರುತು ಹಾಕಿದ್ದಾರೆ. ಇಲ್ಲಿ ಕೂಡ ದೊಡ್ಡದ ಗೆರೆಗೆ ಹಾಕಿದ್ದಾರೆ, ಆದರೆ ಇಲ್ಲಿ ಮಾತ್ರ C ಆಪ್ಷನ್ ಏನಿದೆಯಲ್ಲ ಇಲ್ಲಿ ಚಿಕ್ಕ ಗೆರೆಗೆ, ಒಂದು ಸಣ್ಣ ಗೆರೆಗೆ ಇಲ್ಲಿ ಬಾಣದ ಗುರುತು ಹಾಕಿದ್ದಾರೆ. ಹಾಗಾಗಿ